ಇಮ್ಯಾಜಿನ್ ಮಾಡಿ, ರಾತ್ರಿ 2 ಗಂಟೆ ನಿಮಗೆ ಒಂದು ಫೋನ್ ಕಾಲ್ ಬರುತ್ತೆ. ಹೆಲ್ಪ್ ಮಾಡಿ ಮಾ, ನನಗೆ ಸ್ವಲ್ಪ ಮನಿ ಟ್ರಾನ್ಸ್ಫರ್ ಮಾಡಿ ಅಂತ ಹೇಳ್ಬಿಟ್ಟು ಅಳೋ ರೀತಿ ವಾಯ್ಸ್ ಕೇಳಿಸುತ್ತೆ. ಏನಂದರೆ ಅದು ನಿಮ್ಮ ಫ್ಯಾಮಿಲಿಯಲ್ಲಿರುವ ಒಬ್ಬ ವ್ಯಕ್ತಿದಾಗಿರುತ್ತೆ. ಇದೇ ರೀತಿ ಗಾಯ್ಸ್, ಮೊನ್ನೆ ಒಂದು ಫ್ಯಾಮಿಲಿಯ ಅಮ್ಮ ಮಲಗಿರ್ತಾರೆ, ಮನೇಲಿ ಚೆನ್ನಾಗಿ ಮಲಗಿರ್ತಾರೆ. ಆಗ ತನ್ನ ಮಗನ ವಾಯ್ಸ್ ರೀತಿಯಲ್ಲಿ ಕೆಲವರು ಫೋನ್ ಮಾಡಿಬಿಟ್ಟು, ಅಮ್ಮ ತುಂಬ ಅರ್ಜೆಂಟ್ ಇದೆ ಅಮ್ಮ, ಇಲ್ಲಿ ಸಿಗಾಕೊಂಡಿದ್ದೀನಿ, ನನಗೆ ಮನೆಗೆ ಕಳಿಸಿ, ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಗಾಬರಿಯಿಂದ ಅಳುತ್ತಾ ಅಮ್ಮನಿಗೆ ಫೋನ್ ಮಾಡಿ ಹೇಳ್ತಾರೆ. ಆದರೆ ಅಮ್ಮ ಆ ಫೋನ್ ಕಾಲ್ನ ನಂಬಿಬಿಟ್ಟು ಸರಿ ಅಂತ ಹೇಳ್ಬಿಟ್ಟು ದುಡ್ಡು ಕಳ್ಸೋಕ್ಕೆ ರೆಡಿ ಆಗಿರ್ತಾರೆ. ಆದರೆ ಇಲ್ಲಿ ಟ್ವಿಸ್ಟ್ ಇರೋದು, ಆ ಸೆಕೆಂಡ್ಗೆ ಅವರ ಮಗ ಫುಲ್ ಸೇಫ್ಟಿಯಿಂದ ಬಾಗಿಲು ತಟ್ಟುತ್ತಾ ಹೊರಗಡೆ ಬರ್ತಾನೆ. ಅಮ್ಮ ನಡೆದಿದ್ದ ವಿಷಯನ ಮಗನಿಗೆ ಹೇಳ್ತಾಳೆ. ಆಗ ಮಗನಿಗೆ ಗೊತ್ತಾಗಿ ಪೊಲೀಸ್ ಕಂಪ್ಲೇಂಟ್ಗೆ ಮಾಡ್ತಾರೆ. ಏನಂದರೆ ಗಾಯ್ಸ್, ಇದೆಯಲ್ಲ, ಅದು ನಮ್ಮ ಲೈಫ್ಗೆ ಒಳ್ಳೆಯದು ಕೂಡ ಕೆಟ್ಟದ್ದು ಕೂಡ. ಸೊ ಏನು ಹೇಳ್ತಿದ್ದೀನಿ ಅಂದರೆ ಗಾಯ್ಸ್, ಯಾವುದೇ ರೀತಿ ಕಾಲ್ಗಳಾಗಲಿ ಅಥವಾ ಯಾವುದೇ ರೀತಿ ವೀಡಿಯೋಸ್ಗಳಾಗಲಿ ಮೆಸೇಜ್ಗಳಾಗಲಿ ಬರ್ತಿದ್ರೆ, ಅದ್ರ ಮೇಲೆ ನಿಮಗೆ ಡೌಟ್ ಇದೆ ಅಂದರೆ ಪೊಲೀಸ್ಗವ್ರಿಗೆ ಇನ್ಫಾರ್ಮ್ ಮಾಡಿ. ಆ್ಯಂಡ್ ನೀವುಗಳು ಹುಷಾರಾಗಿರೋದನ್ನ ಕಲೀರಿ ಗಾಯ್ಸ್. ಎಲ್ಲದ್ರ ಮೇಲೆ ನಂಬಿಕೆ ಇಡಕ್ಕೆ ಹೋಗ್ಬಿಡಿ. ಆ್ಯಂಡ್ ಟೆಕ್ನಾಲಜಿ ಬಗ್ಗೆ ಗೊತ್ತಿಲ್ಲದೆ ಇರೋ ತಂದೆ ತಾಯಿಗಳಿದ್ದಾರೆ, ಸ್ವಲ್ಪ ಹಳೇ ವರ್ಷದವರು. ಸೊ ಅವ್ರಿಗೆ ಗೊತ್ತಾಗಲ್ಲ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ. ಅವರಿಗೆ ತಿಳಿಸ್ಕೊಡಿ ಗಾಯ್ಸ್. ಇದೇ ರೀತಿ ಶಾಕಿಂಗ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮನ್ನು ಫಾಲೋ ಮಾಡಿ.